ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತೆ ಭಯಾನಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನಾನು ಮಧ್ಯ ಪ್ರವೇಶಿಸದೇ ಇದ್ದಿದ್ರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇರ್ತಾ ಇರಲಿಲ್ಲ ಅಂದಿದ್ದಾರೆ. ನಾನು ಮಧ್ಯ ಪ್ರವೇಶ ಮಾಡದೇ ಇದ್ದಿದ್ರೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇರ್ತಾ ಇರಲಿಲ್ಲ. ನಾನು ಬರದೇ ಇದ್ದಿದ್ರೆ ಶಹಬಾಜ್ ಶರೀಫ್ ಕತೆ ಮುಗಿದು ಹೋಗ್ತಾ ಇತ್ತು. ಸ್ಟೇಟ್ ಆಫ್ ದಿ ಯೂನಿಯನ್ ಭಾಷಣದಲ್ಲಿ ಟ್ರಂಪ್ ಸ್ಫೋಟಕ ಮಾತು. ಅವರ ಹೇಳಿಕೆ ಪಾಕಿಸ್ತಾನಕ್ಕೆ ತೀವ್ರ ಮುಖಭಂಗ. ಇದು ನಾವೇ ಗೆದ್ವಿ ಆಪರೇಷನ್ ಸಿಂಧೂರ್ನಲ್ಲಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದಂಥ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ಇದು. ಅವರೆಷ್ಟು ಸುಳ್ಳು ಹೇಳ್ತಾ ಇದ್ರು ಅನ್ನೋದನ್ನ ಟ್ರಂಪ್ ಈ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ. ಅಣುಬಾಂಬ್ ಸ್ಫೋಟದ ಭೀತಿಯಲ್ಲಿತ್ತು ಪಾಕಿಸ್ತಾನ. ನಾನು ಬರದೇ ಇದ್ದಿದ್ರೆ ಶಹಬಾಜ್ ಶರೀಫ್ ಕತೆ ಮುಗಿದು ಹೋಗ್ತಾ ಇತ್ತು. ಭಾರತ ಮತ್ತು ಪಾಕಿಸ್ತಾನಕ್ಕೆ 200% ಸುಂಕ ಹೇರುವ ಬೆದರಿಕೆ ಒಡ್ಡಿದ್ದೆ. ಬೆದರಿಕೆ ಹಾಕಿದ್ರಿಂದಲೇ ಯುದ್ಧ ನಿಲ್ತು ಅಂತ ಟ್ರಂಪ್ ಹೇಳಿದ್ದಾರೆ. ಸ್ಟೇಟ್ ಆಫ್ ದಿ ಯೂನಿಯನ್ ಭಾಷಣದಲ್ಲಿ ಟ್ರಂಪ್ ಈ ಸ್ಫೋಟಕ ಮಾತು ಹೇಳಿರುವಂಥದ್ದು. ಯುದ್ಧ ನಿಲ್ಲಿಸಿದ್ದಕ್ಕೆ ಪಾಕ್ ಪ್ರಧಾನಿ ನನಗೆ ಧನ್ಯವಾದ ಹೇಳಿದ್ರು. 3.5 ಕೋಟಿ ಜನರ ಪ್ರಾಣ ಉಳಿಸಿದ್ರಿ ಅಂತ ಹೇಳಿದ್ದಾಗಿ ಟ್ರಂಪ್ ಮಾತಾಡಿದ್ದಾರೆ. ಭಾರತ ಟ್ರಂಪ್ ನೀಡಿರುವ ಈ ಹೇಳಿಕೆಯನ್ನ ತಿರಸ್ಕರಿಸಿದೆ. ಯಾವುದೇ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪ ಇಲ್ಲ ಅಂತ ಈ ಹಿಂದೆಯೂ ಸ್ಪಷ್ಟಪಡಿಸಿತ್ತು. ಈಗಲೂ ಕೂಡ ಭಾರತ ಅದನ್ನು ಹೇಳ್ತಾ ಇದೆ. ಎರಡೂ ಕಡೆಯ ಸೇನಾಧಿಕಾರಿಗಳ ಮಾತುಕತೆಯಿಂದಲೇ ಕದನ ವಿರಾಮ ಆಯಿತು ಅಂತ. ಯುದ್ಧ ನಿಲ್ಲಿಸಿದ್ದರ ಬಗ್ಗೆ ಈಗ ಭಾರತ ಸ್ಪಷ್ಟನೆ ಕೊಡ್ತಿದೆ. ಟ್ರಂಪ್ ಅವರು ಬಡಾಯಿ ಕೊಚ್ಕೊಂಡ್ರೆ ಇದಕ್ಕೆ ಭಾರತ ಮತ್ತೊಂದು ಸ್ಪಷ್ಟನೆ ಕೊಡ್ತಿದ್ದು ಎರಡೂ ದೇಶಗಳ ಮಾತುಕತೆಯಿಂದ ಯುದ್ಧ ಕದನ ವಿರಾಮ ಘೋಷಣೆಯಾಗಿರುವುದು ಅಂತ ಹೇಳಿದೆ. Our country has never been. We're proudly restoring safety for Americans at home, and we are also restoring security for Americans abroad. Our country has never been stronger. In my first 10 months, I ended 8 wars, including Cambodia. Isn't it funny? Sick people. Cambodia and Thailand, Pakistan and India would have been a nuclear war. 35 million people said the Prime Minister of Pakistan would have died if it were not for my involvement. Kosovo and Serbia, Israel and Iran, Egypt and Ethiopia, Armenia and Azerbaijan, the Congo and Rwanda, and of course the war in Gaza, which proceeds at a very low level. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ. 3.5 ಕೋಟಿ ಜನರ ಪ್ರಾಣವನ್ನು ಉಳಿಸಿದ್ರಿ, ನೀವು ಮಧ್ಯಪ್ರವೇಶ ಮಾಡಿದ್ರಿಂದ ಯುದ್ಧ ನಿಲ್ತು ಅಂತ ಪಾಕ್ ಪ್ರಧಾನಿಯೇ ಹೇಳಿದ್ರು. ಆದರೆ ಇಲ್ಲಿ ಟ್ರಂಪ್ ಕೊಟ್ಟಂಥ ಈ ಸ್ಟೇಟ್ಮೆಂಟನ್ನು ಭಾರತ ಒಪ್ತಾ ಇಲ್ಲ. ಯಾವುದೇ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪವನ್ನು ನಾವು ಸಹಿಸೋದಿಲ್ಲ ಅಂತ ಕೂಡ ಹೇಳಿದ್ದು. ಮತ್ತು ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮದ ಮಾತುಕತೆಯೇ ನಡೆದಿದ್ರಿಂದ ಕದನ ವಿರಾಮ ಘೋಷಣೆ ಆಯಿತು ವಿನಃ ಇಲ್ಲಿ ಟ್ರಂಪ್ ಅವರ ಮಧ್ಯಪ್ರವೇಶದಿಂದ ಅಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನ ಇದೀಗ ಭಾರತ ಕೂಡ ಕೊಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.